ಭುವನಹಳ್ಳಿಯಲ್ಲಿ ಶೋಧವನ್ನ ಈ ಟೀಮ್ ಹೋಗಿ ಮಾಡಿದೆ. ಬೆಳಗಿನ ಜಾವ 3:45ಕ್ಕೆ ಎಸ್ಐಟಿ ರೇಡ್ ಅನ್ನು ಮಾಡಿದೆ. ಮನೆ ಮೇಲೆ ರೇಡ್ ಮಾಡಿ ಪತಿ ಎಲ್ಲಿ ಅಂತ ಕೇಳಿದ್ರು. ಅವರಿಲ್ಲ, ಕಳೆದ 6 ದಿನದಿಂದ ಫೋನ್ ಮಾಡಿಲ್ಲ ಅಂತ ಹೇಳ್ದೆ. ಮನೆ ತುಂಬಾ ಸರ್ಚ್ ಮಾಡಿದ್ರು ಅಂತ ಆಕೆ ಹೇಳ್ಕೊಂಡಿದ್ದಾಳೆ. ನಿನ್ನೆ ರಾತ್ರಿ ಡೋರ್ ನಾಪಂಗ ಆಯ್ತು 3:45ಗೆ ತೆಗೆದು ನೋಡಿದ್ರೆ ಅದೇ CID ಅವ್ರು ಸಮಥಿಂಗ್ SIT ಅವ್ರು ಬಂದಿದ್ರು 6 ಮೆಂಬರ್ಸು. ಅದೇ ಮನೆಯೆಲ್ಲ ಒಂದ್ಸರಿ ಚೆಕ್ ಮಾಡಿದ್ರು. ಆಮೇಲೆ ಕೇಳಿದ್ರು ಎಲ್ಲಿ ನಿಮ್ಮ ಮನೆಯವರು ಕಾಲ್ ಯಾಕೆ ಮಾಡಿಲ್ಲ ಏನು ಅಂತೆಲ್ಲ ವಿಚಾರಿಸಿದ್ರು. ಹೇಳಿದ್ವಿ ಇರೋದನ್ನ ಕಾಲ್ ಮಾಡಿಲ್ಲ ನಮಗೆ 6 ಡೇಸಿಂದ. ಸಂಡೇ ಬಂದಿದ್ರು ಅವರು. ಸಂಡೇ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋದ್ರು ವಾಪಸ್ಸು. ಮತ್ತೆ ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅವರು. ಹೌದು. SIT ಅವ್ರು ಏನು ತಗೊಂಡೋಗಿಲ್ಲ, ಜಸ್ಟ್ ಚೆಕ್ ಮಾಡಿದ್ರು ಅಷ್ಟೇ. ಆಲ್ಬಮ್ ಕೇಳಿದ್ರು, ಆಲ್ಬಮ್ ನಾವು ಮಾಡಿಸಿಲ್ಲ. ಇವಾಗ ಒಂದು ಮೀಡಿಯಾ ಅಂತಂದ್ರೆ ಎಲ್ಲರೂ ಗೊತ್ತಿರ್ತಾರೆ. ಸೊ ಹಂಗಾಗಿ ಎಲ್ಲರೂ ಬಂದಿರ್ತಾರೆ ರಾಜಕಾರಣಿಗಳೆಲ್ಲ, ಹಂಗಾಗಿ ಅದಕ್ಕೆ ಅನುಮಾನ ಪಟ್ರೆ. ಮಧ್ಯರಾತ್ರಿ ಏಕಾಏಕಿ ಬಂದು ವಿಚಾರಣೆ ಮಾಡಿದ್ದಾರೆ. ಮನೆಯಲ್ಲಿ ನಾವು ಮಹಿಳೆಯರು ಮಾತ್ರ ಇದ್ವಿ, ಅವ್ರ ತಂಡದಲ್ಲಿ ಕನಿಷ್ಠ ಮಹಿಳಾ ಸಿಬ್ಬಂದಿ ಕೂಡ ಇರಲಿಲ್ಲ ಅಂತ ಹೇಳಿ ಆಕೆ ಮತ್ತೆ ಆರೋಪವನ್ನ ಮಾಡಿದ್ದಾರೆ. 6 ಜನ ಬಂದಿದ್ದು ರಾತ್ರಿ SIT ಅವರು. ಇಲ್ಲ ಅವ್ರು ಸಡನ್ ಆಗಿ ಬಂದ್ರು. ಆಕ್ಚುಲಿ ಬರ್ಬೇಕಂದ್ರೆ ಹೆಣ್ಮಕ್ಳು ಇರೋ ಟೈಮಲ್ಲಿ ಬೆಳಗ್ಗೆ ಹೊತ್ತು ಬರ್ಬೇಕು, ಮಿಡ್ ನೈಟ್ ಆಗಿ ಬರ್ಬೇಕು. ಅವ್ರು ಸಡನ್ ಆಗಿ 3:45ಗೆ. ಸೊ ನಾನು ನಮ್ಮ ಲಾಯರ್ ಜೊತೆ ಮಾತಾಡಿದ್ದೀನಿ. ಇಲ್ಲ ಜೆಂಟ್ಸ್ ಅಷ್ಟೇ ಬಂದಿದ್ದು. ನಾನು ನಮ್ಮ ಲಾಯರ್ ಜೊತೆ ಎಲ್ಲ ಮಾತಾಡಿದ್ದೀನಿ. ಐ ಆಮ್ ಗೋಯಿಂಗ್ ಟು ಪುಟ್ ಅ ಕೇಸ್. ಅರೇಂಜ್ಮೆಂಟ್ ಅಲ್ಲ, ಅಟ್ಲೀಸ್ಟ್ ಒಂದು ಲೇಡಿ ಪೊಲೀಸ್ ಆದ್ರೂ ಬರ್ಬೇಕಾಗಿತ್ತು. 3:45 ಬರೋ ಅವಶ್ಯಕತೆ ಏನಿತ್ತು? ಬರ್ಬೋದಾಗಿತ್ತಲ್ಲ ಬೆಳಿಗ್ಗೆನೆ.